100-120 ಕಿಲೋಮೀಟರ್ 300 ಕಿಲೋಮೀಟರ್ ಇಂದ ಬಂದಿರೋರು ಕೂಡ ಇಲ್ಲೇ ಇದ್ದಾರೆ. ಸಿರ್ಸಿ ಡಿವಿಷನ್ ಇಂದ 400 ಕಿಲೋಮೀಟರ್ 400 ಕಿಲೋಮೀಟರ್ ಬಂದಿರೋರು. ಅಂದ್ರೆ ಇಷ್ಟು ದಿವಸ ಹಿಂದಿನ ಈಗ ಕಳೆದೋಗಿರ್ತಕ್ಕಂಥ ವರ್ಷಗಿಂತ ಈಗ ಬರ್ತಕ್ಕಂಥ ಇವರಲ್ಲಿ ಹೋರಾಟಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾರು ದ್ವಿತೀಯಗೊಳ್ಳುವ ಅವಶ್ಯಕತೆನೇ ಇಲ್ಲ. ನಮ್ಮದು ಬೇಡಿಕೆ ಏನಿದೆ, ನಮ್ಮ ಹೋರಾಟ ಏನಿದೆ, 100ಕ್ಕೆ 100 ಪಾಲು ಜೈಗಣಿಸ್ತೀವಿ. ಹತ್ತಿರದಲ್ಲೇ ಅದು ಕೂಡ ಹತ್ತಿರದಲ್ಲೇ. ಅದಕ್ಕೋಸ್ಕರ ಇಷ್ಟೊಂದು ಹೊಸ ಮುಖಗಳು, ಇಷ್ಟೊಂದು 60 ವರ್ಷ 65 70 80 ವರ್ಷದವರು ಕೂಡ ಬಂದಿದ್ದಾರೆ. ಇದು ಈಗ ರೀಸೆಂಟ್ ಆಗಿ ಈಗ 4-5 ದಿವಸದಿಂದ ನೋಡಿರೋದು ಎಲ್ಲ ನೀವು ಟಿವಿಗಳಲ್ಲಿ ಪೇಪರ್ಗಳೆಲ್ಲ ನೋಡಿದ್ದೀರಾ. ಜಿರಳೆ ಪಾರ್ಟಿ, ಕಾಕ್ರೋಚ್, CJP ಎಲ್ಲೋ ಇರ್ತಕ್ಕಂಥವ್ರು ಒಬ್ಬನು ಬಂದು ಇವತ್ತು ಯಾರಿಗೂ ಬಗ್ಗದಿರ ಇರ್ತಕ್ಕಂಥ ಕೇಂದ್ರ ಸರ್ಕಾರವನ್ನ ಬಗ್ಗಿಸ್ಬಿಟ್ಟ. ಅಂದ್ರೆ ಹೋರಾಟಕ್ಕಿರುವ ಶಕ್ತಿ ಆ ತರ ಇರುತ್ತೆ ಸ್ನೇಹಿತರೆ. ಯಾರೊಬ್ಬರಿಂದ ಇದರಿಂದ ಅಲ್ಲ, ಹೋರಾಟ ಅವ್ರೇನು ಹೋರಾಟ ಮಾಡಿದ್ರು ಆ ಹೋರಾಟಕ್ಕಿರುವ ಶಕ್ತಿ ಆ ತರ ಇರುತ್ತೆ. ಅವ್ರೊಬ್ಬರೇ ತೋರಿಸ್ಬೇಕಂತೇನಿಲ್ಲ. ನಾವೆಲ್ಲ ಮನಸ್ಸು ಮಾಡಿದ್ರೆ ಅದಕ್ಕಿಂತ ಹೆಚ್ಚಾಗಿ ತೋರಿಸ್ಬೋದು. ನಾವು ನಮ್ಮ ಶಕ್ತಿ ಎಷ್ಟಿದೆ ಅಂತ ತೋರಿಸ್ಬೇಕು. ನಾವು ಹೋಗಿ ಅವ್ರ ಹತ್ರ ಭಿಕ್ಷೆ ಬೇಡುವ ಬೇಡ, ನಾವು ಹೋಗಿ ಮನವಿ ಪತ್ರ ಕೊಡುವ ಬೇಡ. ನಾವು ಎಲ್ಲಿ ಕುಂತಿರ್ತೀವಿ, ಎಲ್ಲಿ ಹೋರಾಟ ಮಾಡ್ತೀವಿ, ಎಲ್ಲಿ ಧರಣಿ ಕೂತ್ಕೊಂತೀವಿ, ನಾವು ಕೂತಲ್ಲಿಗೆ ಹಿರಿಯ ಅಧಿಕಾರಿಗಳನ್ನ ಕರೆಸ್ಕೋಬೇಕು ಸ್ನೇಹಿತರೆ. ಇದು ಹೋರಾಟಕ್ಕಿರುವ ಶಕ್ತಿ. ಅದು ಆ ಶಕ್ತಿನ ತೋರಿಸ್ಬೇಕು ಅಂತಂದ್ರೆ ನೀವು ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಲೇಬೇಕಾಗುತ್ತೆ. ಯಾಕಂತಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಮುಂದಿನ ದಿನದಲ್ಲಿ ಆ ಡೇಟು ಯಾವ ತಿಂಗಳು ಏನೋ ಅಧ್ಯಕ್ಷ ಹೇಳ್ತಾರೆ. ಇಂಥ ಹೋರಾಟ ನಡೆಸ್ತಾ ಇದ್ರೇನೆ ನಮಗೇನಾದ್ರೂ ಪ್ರತಿಫಲ ಸಿಗಬೇಕು ಅಂತಂದ್ರೆ. ಇಲ್ಲ ಅಂತಂದ್ರೆ ನೀವು ಯಾಕಂತಾನೆ ಮೊದಲೇ ಹೇಳ್ತೀವಿ, ನಾವು ಎಲ್ಲ 60 ವರ್ಷ 70 ವರ್ಷ ಮುದುಕರು, ಇವರಿಂದ ಏನೂ ಆಗಲ್ಲ. ಏನೋ ಎಲ್ಲೋ ಒಂದ್ ಕಡೆ ಬರ್ತಾರೆ, ಜೈಕಾರಗಳಾಗ್ತಾರೆ, ಹೋಗ್ತಾರೆ, ಮನವಿ ಪತ್ರ ಕೊಡ್ತಾರೆ. ಈ ಒಂದು ತೀರ್ಸ್ಕಾರ ಮನೋಭಾವ ಮಂತ್ರಿ ಮಹೋದಯರಲ್ಲಿ, EPF ಅಧಿಕಾರಿಗಳಲ್ಲಿ 100ಕ್ಕೆ 100% ತುಂಬಿಕೊಂಡಿದೆ. ಅದನ್ನ ಈಚೆಗೆ ಕಕ್ಕಿಸ್ಬೇಕು. ನಾವು ನಮ್ಮ ಶಕ್ತಿ ಏನನ್ನೋದು ತೋರಿಸ್ಬೇಕು ಸ್ನೇಹಿತರೆ. ನಾವು 25-30 ವರ್ಷ ವಯಸ್ಸಿನವರ್ಗ, 65-75 ವರ್ಷ ವಯಸ್ಸಿನವರು 25 ವರ್ಷ ವಯಸ್ಸಿಗಿಂತ ಕಡಿಮೆ ಇಲ್ಲ ಅನ್ನೋದು ನಾವು ತೋರಿಸ್ಬೇಕು ಅವ್ರಿಗೆ. ಆವಾಗ ನಮ್ಮ ಶಕ್ತಿ ಏನನ್ನೋದು ಗೊತ್ತಾಗತ್ತೆ. ನಾವು ಇದ್ದಲ್ಲಿಗೆ ಬರ್ತಾರೆ ಅವರು. ಕೋರ್ಟ್ ಕಚೇರಿಗಳೆಲ್ಲ ಆಯ್ತು, ನಮ್ಮ ಅಧ್ಯಕ್ಷ ಹೇಳ್ದಂಗೆ ಸುಪ್ರೀಂ ಕೋರ್ಟ್ಗಳೆಲ್ಲ ಆಯ್ತು, ಕೊಳ್ಳೇಬೇಕು. ಅವರ ದುಡ್ಡು ಹಿಡಿದಿದ್ದೀರ ನೀವೇನು ಧರ್ಮದ ದುಡ್ಡನ್ನು ಕೊಡ್ತಾ ಇಲ್ಲ, ಭಿಕ್ಷೆ ಬೇಡ್ತಾ ಇಲ್ಲ. ಅವರು ಪೆನ್ಷನ್ನು ಜನ್ಮಸಿದ್ಧ ಹಕ್ಕು, ಅವ್ರ ದುಡ್ಡು ಅವ್ರು ಕೊಡಿ. ಅವ್ರು ಕೇಳ್ತಾರು ಜಾಸ್ತಿ ಇಲ್ಲ ಅಂತ ಅಂದ್ಬಿಟ್ಟು ಆಯ್ತು. ಅದಾಗ್ಲಿಲ್ಲ, 4-5 ವರ್ಷ ಆಯ್ತು. ಈಗ ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ಹೈಕೋರ್ಟ್ಗಳಲ್ಲೂ ನಮ್ಮವ್ರು ಹೋಗಿದ್ದಾರೆ, ಕೋರ್ಟ್ಗೆ ಹಾಕಿದ್ದಾರೆ. ವಿವಿಧ ಸಂಘಟನೆಗಳು ನಮ್ಮವ್ರು ಕೂಡ ಹಾಕಿದ್ದಾರೆ. ಎಲ್ಲ EPS 95 ಒಳಪಡುವ ಪ್ರತಿಯೊಬ್ಬ ಪೆನ್ಷನ್ದಾರರು ಹಾಕಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲೂ ಚೀಮಾರಿ ಆಗ್ತಾ ಇದ್ದಾರೆ ಸ್ನೇಹಿತರೆ. ಈ EPF ಅಧಿಕಾರಿಗಳಿಗೂ ಅದಕ್ಕೆ ಸಂಬಂಧಿಸಿದ ಸರ್ಕಾರದವ್ರಿಗೂ ಚೀಮಾರಿ ಹಾಕಿದ್ದಾರೆ ಜಡ್ಜ್ ಸಾಹೇಬರು. ಯಾಕೆ ಕೊಡ್ತಾ ಇಲ್ಲ ನೀವು? ಅದಕ್ಕೆ ಕಾರಣ ಏನು? ನಿಮ್ ಇಷ್ಟಾನುಸಾರ ನಡ್ಕೊಂತೀರಾ? 17 ಲಕ್ಷ ಚಿಲ್ಲರೆ ಅಪ್ಲಿಕೇಶನ್ ಫಾರ್ಮ್ ಹಾಕಿರೋದು ಯಾರಿಗೂ ಕೇಳ್ದಿರಾನೆ ಸುಮಾರು 16 ಲಕ್ಷ ಮೇಲೆ 16 ಲಕ್ಷ ಡಿಲೀಟ್ ಮಾಡ್ಬಿಟ್ರು, ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಟ್ರು. ಯಾರನ್ನ ಕೇಳಿ ಮಾಡಿದಾರ ಅಂತ ಕೇಳಿದ್ದಾರೆ. ಅದಕ್ಕೆ ಇವ್ರ ಹತ್ರ ಆನ್ಸರ್ ಇಲ್ಲ. ಯಾಕಂತಂದ್ರೆ ಇವರು ಬರೀ ಒಂದು ಅಪ್ಲಿಕೇಶನ್ ಫಾರಂ ಹಾಕೋದು, ಹೈಕೋರ್ಟ್ ಅಲ್ಲಿ ಆಯ್ತಾ, ಸುಪ್ರೀಂ ಕೋರ್ಟ್, ಇವ್ರೇನ್ ಜೋಬಿಂದ ಖರ್ಚು ಮಾಡ್ಬೇಕಾ? ಯಾರ ದುಡ್ಡು? ಅವ್ರ ಅಪ್ಪನ ದುಡ್ಡು. ನಾವು ದುಡಿದಿರ್ತಕ್ಕಂಥ ದುಡ್ಡು, ಅದು ಅನ್ಕ್ಲೈಮ್ಡ್ ಅಮೌಂಟ್ ಲಕ್ಷಾಂತರ ಕೋಟಿ ಇದೆ ಅಲ್ಲಿ. ಅದಕ್ಕೆ ಬರ್ತಕ್ಕಂಥ ಬಡ್ಡಿಯಲ್ಲಿ ಅರ್ಧ ಭಾಗ ಕೊಟ್ರೆ ಸಾಕು ನಮಗೆ.